ಮಾಧ್ಯಮದವರಿಗೆ ಹಾಗೆಯೇ ದೃಶ್ಯ ಮಾಧ್ಯಮದವರಿಗೂ ಇವತ್ತಿನ ಈ ಪತ್ರಿಕೋದ್ಯಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಹಾಗೆಯೇ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಅಡ್ವೊಕೇಟ್ ಡಿ ಪದ್ಮನಾಭ್ ಕುಮಾರ್ ಇವರು ಇವತ್ತಿನ ಪತ್ರಿಕಾ ವರದಿಯನ್ನು ಹಾಗೆಯೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ನಮ್ಮ ಹಿರಿಯರಾದ ಆನಂದ್ ಸೋನ್, ಹಾಗೆಯೇ ಸಚ್ಚಿದಾನಂದ ಕಾಮತ್, ಇನ್ನೋರ್ವ ಸ್ಪೋರ್ಟ್ಸ್ಮ್ಯಾನ್ ಚಂದವರ್ಕರ್, ಹಾಗೆಯೇ ನಾನು ಕೆ ಭಾಸ್ಕರ್ ರಾವ್, ಹಾಗೆಯೇ ಮೀನಾ ಟೆಲ್ಲಿಸ್ ಇವರು ಉಪಸ್ಥಿತರಿದ್ದು ನಮ್ಮ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1 ಚಿನ್ನ 2 ಬೆಳ್ಳಿ 1 ಕಂಚು ಪಡೆದ ಹೈಕೋರ್ಟ್ ಹಾಗೂ ಡಿಸ್ಟಿಕ್ ಅಡ್ವೊಕೇಟ್ ಆದ ಡಿ ಪದ್ಮನಾಭ್ ಕುಮಾರ್ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಿ ಪದ್ಮನಾಭ್ ಕುಮಾರ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಮನ್ ಮತ್ತು ಡಿಸ್ಟಿಕ್ ಹೈಕೋರ್ಟ್ ಲಾಯರ್. ನಿಮಗೆ ಎಲ್ಲ ತಿಳಿದ ಹಾಗೆ ಇತ್ತೀಚೆಗೆ ನಾನು ಅಬುಧಾಬಿಯಲ್ಲಿ ದಿನಾಂಕ 4/2/2026ರಿಂದ 15/2/26ರವರೆಗೆ ಅಬುಧಾಬಿಯಲ್ಲಿ ವರ್ಲ್ಡ್ ಮಾಸ್ಟರ್ ಗೇಮ್ಸ್ ಅಂದರೆ ಓಪನ್ ಮಾಸ್ಟರ್ ಗೇಮ್ಸ್ 2026 ಎಂದು ನಡೆದಿತ್ತು. ಇದರಲ್ಲಿ ನಾನು ಭಾಗವಹಿಸಿ 100, 200, 400, 4x100, 4x400 ಮತ್ತು ಬ್ರೆಸ್ಟ್ ಸ್ಟ್ರೋಕ್ ಆ್ಯಂಡ್ ಬ್ಯಾಕ್ ಸ್ಟ್ರೋಕ್ ಸ್ವಿಮ್ಮಿಂಗಲ್ಲಿ ಈ ಸಲ ಫಸ್ಟ್ ಟೈಮ್ ಸ್ವಿಮ್ಮಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನಗೆ 1 ಗೋಲ್ಡು 2 ಬೆಳ್ಳಿ ಮತ್ತು 1 ಬ್ರೌನ್ಸ್ ಸ್ವಿಮ್ಮಿಂಗಲ್ಲಿ ಬಂದಿದೆ. ಸೊ 1 ಗೋಲ್ಡು 2 ಸಿಲ್ವರ್ ಅಂದರೆ ಸ್ಪ್ರಿಂಟಲ್ಲಿ ಯಾರು ತಗೊಳ್ತಾರೆ ಅವರು ಚಾಂಪಿಯನ್ ಆಗ್ತಾರೆ. 3 ಗೋಲ್ಡ್ ಅವರು ಚಾಂಪಿಯನ್, 2 ಗೋಲ್ಡು 2 ಸಿಲ್ವರ್ 1 ಗೋಲ್ಡು ಚಾಂಪಿಯನ್. ಹಾಗೆ ನಾನು ಚಾಂಪಿಯನ್ ಆಗಿ ಇದು ನನ್ನ 3ನೇ ಬಾರಿ ಚಾಂಪಿಯನ್ಶಿಪ್. ಈಗಾಗಲೇ ನಾನು 2014 ಮತ್ತು 2015 ಶ್ರೀಲಂಕಾದಲ್ಲಿ 2 ಚಿನ್ನ 1 ಬೆಳ್ಳಿ, ಅದೇ ಥರ 2016ರಲ್ಲಿ ಕೂಡ 2 ಚಿನ್ನ 1 ಬೆಳ್ಳಿ ಪಡೆದು ಚಾಂಪಿಯನ್ಶಿಪ್ ಎರಡು ಸಲ ಪಡೆದಿದ್ದೇನೆ. ಇದು ನನ್ನ 3ನೇ ಚಾಂಪಿಯನ್ಶಿಪ್ಪು. ನನ್ನ ಏಜ್ ಕ್ಯಾಟಗರಿ 65+ ಮಾಸ್ಟರ್ ಅಥ್ಲೆಟ್, 30 ವರ್ಷ ಮೇಲ್ಪಟ್ಟು ಪ್ರತಿ 5 ವರ್ಷಕ್ಕೊಂದು ಸಲ ಈವೆಂಟ್ ಆಗ್ತಾಯಿರ್ತದೆ. ಅದರಲ್ಲಿ ಚಾಂಪಿಯನ್ಶಿಪ್ ಕನ್ಸಿಡರ್ ಮಾಡ್ತಾರೆ. ಹೀಗೆ ಅಬುಧಾಬಿಯಲ್ಲಿ ಸುಮಾರು 25,000 ಕ್ರೀಡಾಪಟುಗಳು ಭಾಗವಹಿಸಿದ್ರು. 125 ದೇಶಗಳು ಭಾಗವಹಿಸಿದ್ವು. ಅದೇ ರೀತಿ 38 ಸ್ಥಳಗಳಲ್ಲಿ 28ಕ್ಕಿಂತಲೂ ಜಾಸ್ತಿ ಈವೆಂಟ್ಸ್, ನಿಮಗೆ ಗೊತ್ತಿರ್ಬೋದು ಯಾವ ಈವೆಂಟ್ಸಲ್ಲಿ ಏನೆಲ್ಲ ಈವೆಂಟ್ಗಳು ಅದೆಲ್ಲ ನಡೆದಿದ್ದಾರೆ. ಭಾರತದಿಂದ ಸುಮಾರು 450ರಿಂದ 500 ಅಥ್ಲೆಟ್ಸ್ಗಳು ಭಾಗವಹಿಸಿದ್ದಾರೆ. ಸೊ ದುಬೈಯಲ್ಲಿ ಭಾಗವಹಿಸಿದ ಅಥ್ಲೆಟ್ಗಳಲ್ಲಿ ಜಾಸ್ತಿ ಸಂಖ್ಯೆ ಅಂದರೆ ಭಾರತೀಯರದು. ಸೊ ಅದರಿಂದ ನಮಗೆ ಬಹಳ ಸಂತೋಷ ಆಗಿದೆ. ಅಲ್ಲಿ ವ್ಯವಸ್ಥೆ ಕೂಡ ಸರಿಯಾಗಿ ಮಾಡಿದ್ದಾರೆ. ಅದಕ್ಕೆ ಮತ್ತೊಂದು ಏನಂತ ಹೇಳಿದರೆ, ಅವರು ಫಸ್ಟ್ ಟೈಮ್ ಅಬುಧಾಬಿಯವರು ನಮ್ಮ ಯಾವುದೋ ಒಂದು ರಿಜಿಸ್ಟ್ರೇಷನ್, ನಮ್ಮ ಅಥ್ಲೆಟ್ಸ್ ರಿಜಿಸ್ಟ್ರೇಷನ್ ಮಾಡ್ತೇವೆ ಅದನ್ನು 90% ರಿಟರ್ನ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಂತರ ಅಲ್ಲಿ ಅವರು ಏನೋ ಅವರ ಒಳ್ಳೆ ಮನಸ್ಸಿಂದ 100% ಕೂಡ ರಿಜಿಸ್ಟ್ರೇಷನ್ ನಾವು ರಿಟರ್ನ್ ಕೊಡ್ತಾರೆ ಆಫ್ಟರ್ 4 ವೀಕ್ಸ್ ಅಂತ ಹೇಳಿದ್ದಾರೆ. ಇದು ಒಂದು ವರ್ಲ್ಡ್ ಮಾಸ್ಟರ್ ಗೇಮ್ಸ್ ನಾವು ನಡೆಸುವವರಿಗೆ ಒಂದು ಶುಭ ಅಥ್ಲೆಟ್ಸ್ ಅವರಿಗೆ ಒಂದು ಶುಭ ಸೂಚನೆ. ಸೊ ನಾನು ಬಹಳ ಶ್ರಮಪಟ್ಟು ಈ ಈವೆಂಟ್ಸ್ಗೆ ಕಾರಣಕರ್ತರು ಅಂತ ಹೇಳಿದ್ರೆ ಸಾರ್ವಜನಿಕರು. ನಾನು ಹಣದ ಮೂಲ ಅಷ್ಟು ಇದು ನನ್ನದು 8ನೇ ಅಂತಾರಾಷ್ಟ್ರೀಯ ಕೂಟ. 8ನೇ ಅಂತಾರಾಷ್ಟ್ರೀಯ ಕೂಟ ಮಾಡಬೇಕಾದ್ರೆ ಪ್ರತಿಯೊಂದು ಅಂತಾರಾಷ್ಟ್ರೀಯ ಕೂಟಕ್ಕೆ ಕಮ್ಮಿಯಿಂದ ಕಮ್ಮಿ 3ರಿಂದ 5 ಲಕ್ಷ ರೂಪಾಯಿ ಬೇಕಾಗ್ತದೆ. ಈ 3ರಿಂದ 5 ಲಕ್ಷ ರೂಪಾಯಿಯನ್ನು ಹೊಂದಿಸಿಕೊಂಡು 8 ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮಾಡಬೇಕಿದ್ರೆ
ನಮ್ಮ ಯಾವುದು ನಮ್ಮ ಕರ್ನಾಟಕ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಅಥವಾ ನಮ್ಮ ಸಂಬಂಧಪಟ್ಟ ಕಾರ್ಪೊರೇಷನ್ ಏನು ಹೆಚ್ಚಿನ ಧನ ಸಹಾಯವನ್ನು ಕೊಡಲಿಲ್ಲ. ಇದು ನನಗೆ ಸಾರ್ವಜನಿಕರಲ್ಲಿ ಸಹಕಾರ ಸಿಕ್ಕಿದ್ದು. ಉದಾಹರಣೆ ಹೇಳೋದಾದರೆ, ನಮ್ಮ ಇದು ಲಯನ್ಸ್ ಸಂಸ್ಥೆ ಮತ್ತು ನಮ್ಮ ಮಂಗಳೂರು ಬಾರ್ ಅಸೋಸಿಯೇಷನ್, ಮೆಟ್ರೋಗಳು, ಅದೇ ರೀತಿ ನಮ್ಮ ಏನಪ್ಪಯ್ಯ ಮತ್ತು ವೀರೇಂದ್ರ ಹೆಗಡೆ ಮತ್ತು ಪ್ರಕಾಶ್ ಶೆಟ್ಟಿ, ಇತ್ತೀಚೆಗೆ ಪ್ರಕಾಶ್ ಶೆಟ್ಟಿ MRG ಗ್ರೂಪ್ನವರು ನಮಗೆ ಒಳ್ಳೆಯ ಸಹಾಯವನ್ನು ಹಸ್ತ ಮಾಡಿದ್ದಾರೆ. ಅದೇ ರೀತಿ ಕೃಷ್ಣ ಪಲೆಮಾರ್ ಮತ್ತು ಹಲವರು ಇನ್ನಿತರರು ನಮಗೆ ಧರ್ಮಸ್ಥಳ ಹೆಗಡೆಯವರು ಕೂಡ ಅವರು ಪ್ರಾರಂಭದಿಂದ ನಮಗೆ 2014ರಿಂದಲೂ ಇವತ್ತಿನವರಿಗೆ ಸಹಾಯವನ್ನು ಹಸ್ತ ಮಾಡಿದ್ದಾರೆ. ನನಗೆ ಒಳ್ಳೆಯ ಸಂತೋಷ ಆಗ್ತದೆ. ಈ ಸಾರ್ವಜನಿಕರ ಸಹಕಾರದಿಂದ ನಾನು ಇಂಥ ಒಂದು ಮಟ್ಟಕ್ಕೆ ಏರಿದ್ದೇನೆ ಅಂದರೆ ನಮಗೆ ತುಂಬ ಖುಷಿ ಆಗ್ತದೆ. ತಾವು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಅಂತಾರಾಷ್ಟ್ರೀಯ ಇದರಲ್ಲಿ ಸ್ಪ್ರಿಂಟ್ ಈವೆಂಟಲ್ಲಿ, ಸ್ಪ್ರಿಂಟ್ ಅಂದರೆ 100, 200, 400 ಯಾರು ಓಡ್ತಾರೆ ಅವರನ್ನು ಸ್ಪ್ರಿಂಟರ್ ಅಂತ ಹೇಳ್ತಾರೆ. ಸ್ಪ್ರಿಂಟರಲ್ಲಿ ಮಾಸ್ಟರ್ಸ್ ಒಲಿಂಪಿಕಲ್ಲಿ ಹೈಯೆಸ್ಟ್ ಮೆಡಲ್ ಪಡೆದವ ಅಂದರೆ ನಿಮ್ಗೆ ಗೊತ್ತಾಗ್ಬೋದು, ಡಿ ಪದ್ಮನಾಭಕುಮಾರ್ ಅಂತ ಬರ್ತದೆ. ಸೊ ಇದು ನಮಗೆ, ಯಾಕಂದರೆ ನಾವು ಯಾವುದೇ ಒಂದು ಇದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಮನಸ್ಫೂರ್ತಿ ವಕಾಲತ್ತು ಬಂದೆ, ವ್ಯವಹಾರ ನಡೆದಿದೆ, ಎಲ್ಲವನ್ನು ಮಾಡಿದೆ. ಆದರೆ ಇದರಲ್ಲಿ ಒಂದು ನನಗೆ ಸಾರ್ವಜನಿಕ ಸಹಕಾರದಿಂದ ನನಗೆ ಒಂದು ಸಹಾನುಭೂತಿಯಿಂದ ನಾನು ಈ ಮಟ್ಟಕ್ಕೆ ಬೆಳೆದೇನೆ. ಮುಂದಕ್ಕೆ ನನ್ನ 9ನೇ ಅಂತಾರಾಷ್ಟ್ರೀಯ ಕ್ರೀಡಾವಾಗಿ ಜಪಾನ್ ಕಾನ್ಸೈಯಲ್ಲಿ ನಡೆಯಲಿದೆ ಮೇ ತಿಂಗಳಲ್ಲಿ. ಅಲ್ಲಿ ಕೂಡ ನಾವು ಭಾಗವಹಿಸಲಿದ್ದೇನೆ. ಹೆಚ್ಚಿನ ಸಹಕಾರವನ್ನು ಸಾರ್ವಜನಿಕರು ಕೊಡ್ತಾರೆ ಎಂಬ ಭರವಸೆಯಲ್ಲಿದ್ದೇನೆ. ಇದು ನನ್ನದು 9ನೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟ. ಸೊ ನಾನು ನನ್ನ ಈ ಉದ್ಯೋಗ ಜೊತೆಗೆ ನನ್ನೊಂದು ಫ್ಯಾಷನನ್ನು ನಡೆಸ್ತಾ ಇದ್ದೇನೆ. ನಾನು ನನಗೆ ಪ್ರಸ್ತುತ ನನ್ನ ಪ್ರಾಯ 68. 2027ಕ್ಕೆ ನಂದು 69 ಆಗ್ತದೆ, 70 ಆಗ್ತದೆ. ನಾನು ನೆಕ್ಸ್ಟ್ 70 ವರ್ಷ ಮೇಲಿನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಸೊ ಹಾಗಿದ್ದರಿಂದ ನನಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಸ್ಮರಿಸಬೇಕಾಗ್ತದೆ. ನನಗೆ ಸಹಾಯ ಇಟ್ಟವರು ಮತ್ತು ನಮಗೆ ಸಹಾನುಭೂತಿ ಈಗ ನನ್ನ ಫ್ಯಾಮಿಲಿ ಇದಕ್ಕೆಲ್ಲ ಸಹಕಾರ ಮಾಡಿದವರು ನನ್ನ ಫ್ಯಾಮಿಲಿ, ನನ್ನ ಮಿಸ್ಸಸ್ ಶ್ರೀಮತಿ ಶಶಿಕಲಾ, ಹಾಗೆ ನನ್ನ ಫ್ಯಾಮಿಲಿಯವರು ಎಲ್ಲ ಥರದ ಸಹಕಾರ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ನಾವು ಬೆಳಿಗ್ಗೆ 5 ಗಂಟೆಗೆ ಗ್ರೌಂಡಿಗೆ ಹೋದರೆ ಮತ್ತೆ ನಮ್ಮದೆಲ್ಲ ವ್ಯವಸ್ಥೆ ಆಗಬೇಕು. ಆದ್ದರಿಂದ ನಾನು ನಿಮಗೆ ಈ ಸಂದರ್ಭದಲ್ಲಿ ಈ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡಲು ಇಚ್ಛೆಪಡ್ತೇನೆ. ನಾನು ಬಹುಶಃ ಇದು ಭಾರತ ದೇಶದ ಒಂದು ಹೆಗ್ಗಳಿಕೆ. ಭಾರತ ದೇಶದಲ್ಲಿ ಇಂಥ ಒಂದು ಸಾಧನೆ ಮಾಡೋ ಪ್ರಾಯದವರು ಕೂಡ ಸಾಧನೆ ಮಾಡಲಿಕ್ಕಾಗಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಆಗ್ತದೆ. ಆದ್ದರಿಂದ ತಾವುಗಳು ಈ ಒಂದು ಸುದ್ದಿಯನ್ನು ಹೆಚ್ಚಿನ ಸಂಖ್ಯೆಗಳಲ್ಲಿ ಪಸರಿಸಿ, ಯುವಕರು ಹೇಗೂ ಚಟುವಟಿಕೆಗಳು ಇರ್ತಾರೆ, ಸ್ವಲ್ಪ ಪ್ರಾಯದವರು ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಅಂದರೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅವರು ಟ್ರಬಲ್ ಫ್ರೀ, ಡಯಾಬಿಟಿ ಫ್ರೀ ಇಂಥವನ್ನು ಮಾಡ್ಬೋದು. ಈಗ ನೋಡಿ, ನಾನು ಕೂಡ ನನಗೆ ದೇವರ ದೇಹದಲ್ಲಿ ಏನು ಈ ಸಮಸ್ಯೆ ಇಲ್ಲ. ಶುಗರ್ ಬೇಕಾ ತಿಂತೇನೆ, ಅದು ಎಲ್ಲ ಗೆಣಸು ಅದು ಇದು ಎಲ್ಲ, ಯಾಕಂದರೆ ಫುಡ್ ಸಿಸ್ಟಮ್ ಏನಿಲ್ಲ, ದೇವರ ದೇಹದಲ್ಲಿ ಆರೋಗ್ಯಗಿದ್ದೇನೆ. ಸೊ ಅದು ಇಷ್ಟೇ ನನ್ನ ಇದು. ದಯಮಾಡಿ ಅಲ್ಲಿ 7 ಇವೆಂಟ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಡಿಪೆಂಡ್ಸ್, ಅದು ಅವರಿಗೆ ಮೊನ್ನೆ 18,000 ಇತ್ತು. ಅಲ್ಲ ಒಟ್ಟಿಗೆ ಅದು ನಾವು ಇವೆಂಟ್ ನೋಡೋದಿಲ್ಲ, ಅದು ಎಲ್ಲ ಸರ್. ಅದು ಆನ್ಲೈನ್ ರಿಜಿಸ್ಟ್ರೇಷನ್, ಎಲ್ಲವೂ ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗುವಾಗ ನಿಮ್ಮ ಏನೆಲ್ಲ ಐಟಮ್ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಫಿಲ್ಕೌಂಟ್ ಮಾಡಿಕೊಂಡು ಹೋಗುವಾಗ ಅಲ್ಲಿ ಆಗ ಈ ಅಮೌಂಟ್ ಬರ್ತದೆ. ಆ ಅಮೌಂಟ್ ಬರೋದು ಅವರ ಇದರಲ್ಲಿ ಕರೆನ್ಸಿಯಲ್ಲಿ. ಅಲ್ಲಿಗ ನೋಡಿ ದಿರಾಮಲ್ಲಿ ಅದನ್ನು ನಾವು ಕನ್ವರ್ಟ್ ಮಾಡಿದರೆ ಅದು ನಮ್ಮ ಕ್ರೆಡಿಟ್ ಕಾರ್ಡ್, ಕೆಲಸ ಕ್ರೆಡಿಟ್ ಕಾರ್ಡ್ ಕೇಳ್ತಾರೆ, ಕೆಲಸ ಡೆಬಿಟ್ ಕಾರ್ಡ್ ಕೇಳ್ತಾರೆ. ಅದು ಪೇಮೆಂಟ್ ಮಾಡಿ ಪಾಸ್ ಆಗ್ತದೆ. ಅಲ್ಲ, 80,000 ರುಪೀಸ್ ಈಸ್ ಈಕ್ವಲೆಂಟ್ ಟು ದಿರಾಮ್ಸ್ ಅಂದರೆ 24 ಏನೋ ಸಮಥಿಂಗ್ ಇರಬೇಕಲ್ಲ. ಹಾಂ, ಯಾವುದಕ್ಕೆ ಈವೆಂಟ್ ಯಾವುದು? ಹಾಗೆ ಆಕ್ಲ್ಯಾಂಡಲ್ಲಿ 2017 ನಾನು ಆಕ್ಲ್ಯಾಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅವರು 43,000
ಅದು ಅವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಕೆಲವರೆಲ್ಲ ಯಾರು ಮನಿ ಓರಿಯೆಂಟೆಡ್ ಇರ್ತಾರೆ, ಇವರು ಮಾತ್ರ ಫಸ್ಟ್ ಟೈಮ್ ನಾನು ಹೇಳಿದೆಲ್ಲ ಅದೇ ಫಸ್ಟಿಗೆಲ್ಲ ಅದು ಏನು ಹೇಳಿದ್ದಾರೆ ಅಂದರೆ ರಿಷಿ ಅವರ ಇಮೇಲಲ್ಲಿ ಇತ್ತು, ಸಿ ದೋಸ್ ಹೂ ಗಾಟ್ ರಿಜಿಸ್ಟರ್ಡ್ ದೇರ್ 90% ರಿಜಿಸ್ಟ್ರೇಷನ್ ವಿಲ್ ಬಿ ಪೀಸ್ ಆ್ಯಸ್ ಸೂನ್ ಆ್ಯಸ್ ದೇ ಗೆಟ್ ಅಕ್ರಿಡೇಷನ್ ಪಾಸ್. ನೀವು ಹೋಗಿ ಅಕ್ರಿಡೇಷನ್ ಪಾಸ್ ಕೊಡ್ತಾರೆ, ಎಲ್ಲ ವೆರಿಫಿಕೇಷನ್ ಮಾಡಿ ಪಾಸ್ಪೋರ್ಟು ಅದು ಇದೆಲ್ಲ ಮಾಡಿ, ಅಂದರೆ ಅಕ್ರಿಡೇಷನ್ ಪಾಸು ಇಟ್ಕೊಂಡ್ರೆ ಮತ್ತೆ ನೋಡಿ ಇಂಥ ಅಂತಾರಾಷ್ಟ್ರೀಯ ಕ್ರೀಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂತಾರಾಷ್ಟ್ರಕ್ಕೆ ಹೋಗಬೇಕಾದ್ರೆ ನೀವೆಲ್ಲ ಪಾಸ್ಪೋರ್ಟ್ ಅದು ಇಟ್ಕೊಂಡು ಹೋಗಬೇಕು. ಸೊ ಅಥ್ಲೆಟ್ಗೆ ಹಾಗಿಲ್ಲ, ಒನ್ಸ್ ನಿಮ್ಮ ಅಕ್ರಿಡೇಷನ್ ಪಾಸ್ ಇಶ್ಯೂ ಅಕ್ರಿಡೇಷನ್ ಪಾಸ್ ಇಶ್ಯೂ ಆಗೋದು ಆಫ್ಟರ್ ದ ವೆರಿಫಿಕೇಷನ್ ಆಫ್ ಸೆಕೆಂಡ್ ಟೈಮ್ ವೆರಿಫಿಕೇಷನ್. ನಮ್ಮದು ರಿಜಿಸ್ಟ್ರೇಷನ್ ಮಾಡುವಾಗಲೆಲ್ಲ ಆಗ್ತದೆ, ಬಟ್ ಅಲ್ಲಿ ಅದನ್ನೆಲ್ಲ ಸ್ಕ್ರೂಟಿನ್ ಮಾಡಿ ಅದು ಮಾಡಿ ಇನ್ನು ವಯಸ್ಸು ಪರ್ಸನ್ ಇನ್ನಿತೆಲ್ಲ ಮಾಡಿ ಅವರಿಗೆ ಅಕ್ರಿಡೇಷನ್ ಪಾಸ್ ಕೊಡ್ತಾರೆ. ಅಕ್ರಿಡೇಷನ್ ಪಾಸ್ ಇಶ್ಯೂ ಆಗ ನಾನು 90% ಕೊಡ್ತೇನೆ, ಅಲ್ಲಿ ಏನೂ ಅವರು ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಸಬ್ಸಿಕ್ವೆಂಟ್ಲಿ ಮತ್ತು ಅವರು ಸ್ವಲ್ಪ ಅಲ್ಲಿ ಟೆಕ್ನಿಕಲಿ ಅಷ್ಟು ಟ್ರೈನ್ಡ್ ಆಗಿರಲಿಲ್ಲ, ಯಾಕಂದರೆ ಸಿನ್ಸ್ ಕೆಲವೆಲ್ಲ ಲೂಪೋಲ್ಸ್ ನಾನೇ ಹೇಳಿಕೊಟ್ಟಿದ್ದೇನೆ, ದೇ ಆರ್ ಅಕ್ಸೆಪ್ಟೆಡ್ ಬಿಕಾಸ್ ಎಕ್ಸ್ಪರ್ಟ್ ರೆಫ್ರೀಸ್. ಹಾಗೆ ಅವರು ಹೇಳಿದರು ಸೊ ವಿ ವಿಲ್ ರಿಟರ್ನ್ ಯು 100%. ಬಟ್ ಭತ್ತದ ಪ್ರಶ್ನೆ ಅದು ಬೇರೆ ವಿಚಾರ. 4 ವೀಕ್ಸ್ ಆಗಲಿಲ್ಲ. ಈಗ ಖರ್ಚು ಬೇರೆ ಉಂಟು, ಖರ್ಚೆಲ್ಲ ಬೇರೆ ಉಂಟು. ಅದು ಈಗ ನೋಡಿ ಇವತ್ತು ಪೇಪರಲ್ಲಿ ಉಂಟು, ಒಂದು ರೂಮ್ ಕಾಸ್ಟ್ 4,000 5,000, ಈವನ್ ಮಿನಿಮಮ್ ಕಾಸ್ಟ್ ನಾಟ್ ಲೆಸ್, ಯು ವಿಲ್ ನಾಟ್ ಗೆಟ್ ಲೆಸ್ ದ್ಯಾನ್ 5,000 ರೂಮ್ಸ್. ಅಲ್ಲ, ಫುಡ್ ಅಕೊಮಡೇಷನ್ ನಾವೇ ಮಾಡಬೇಕು. ಅಲ್ಲಿ ಯಾವ ಕಂಟ್ರಿ ಕೂಡ ವರ್ಲ್ಡ್ ಮಾಸ್ಟರ್ ಗೇಮ್ಸಲ್ಲಿ ಯಾವ ಕಂಟ್ರಿ ಕೂಡ ಫ್ರೀ ಆಫ್ ಕಾಸ್ಟ್ ಅಡ್ವಾನ್ಸ್ ಅಕೊಮಡೇಷನ್ ಮಾಡೋದಿಲ್ಲ, ಫುಡ್ ಪ್ರೊವೈಡ್ ಮಾಡಬೇಕು. ಫುಡ್ ಮಾಡಿದ್ರೆ ಅಲ್ಲಿ ಫುಡ್ ಪ್ರೊವೈಡ್ ಮಾಡಿದ್ದಾರೆ ನೈಸ್. ಅಂದರೆ ಫುಡ್ ಅಂದರೆ ನಮ್ಮ ಈ ಟೈಪ್ ಫುಡ್ ಅಲ್ಲ, ಸ್ನ್ಯಾಕ್ಸ್ ಬೇರೆ ಫ್ರೂಟ್ಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಅವರು ಅಂದರೆ ನೋಡಿ ಫುಡ್ ಮಾಡಲಿಕ್ಕೆ ಅಲ್ಲಿ ಸಮಸ್ಯೆ ಉಂಟು. ನೋಡಿ ಯಾವ ಚೈನಾ ಫುಡ್ ಮಾಡೋದಾ, ಇಂಡಿಯನ್ ಫುಡ್ ಮಾಡೋದಾ, ಅಲ್ಲ ಇಟಾಲಿಯನ್ ಫುಡ್ ಮಾಡೋದಾ, ಅಮೇರಿಕನ್ ಫುಡ್ ಮಾಡೋದಾ, ಅದಕ್ಕೆ ರ್ಯಾಂಡಮ್ ಆಗಿ ಎಲ್ಲ ಸ್ಟಾಲ್ಗಳಲ್ಲಿ, ಸ್ಟಾಲ್ ಇನ್ ದ ಸೆನ್ಸ್ 38 ಪ್ಲೇಸಸ್, ಯಾಕಂದರೆ ಸ್ವಿಮ್ಮಿಂಗ್ ಒಂದು ಕಡೆಯಲ್ಲಿ ಇರ್ತದೆ, ಸೈಕ್ಲಿಂಗ್ ಒಂದು ಕಡೆ ಇರ್ತದೆ, ಜೂಡೋ ಒಂದು ಕಡೆಯಲ್ಲಿ ಇರ್ತದೆ. ನೋಡಿ ಫಾರ್ ಎಕ್ಸಾಂಪಲ್ ಐ ಟೆಲ್ ಯು, ಈಗ ಜಾವ್ಲಿನ್ ಥ್ರೋಗೆ ಒಂದೇ ಟ್ರ್ಯಾಕ್ ಇರ್ತಾರೆ, ಒಂದೇ ಇಡೀ ಎಂಟೈರ್ ಟ್ರ್ಯಾಕಲ್ಲಿ ಜಾವ್ಲಿನ್ ಥ್ರೋ. ಯಾಕಂದರೆ ಜಾವ್ಲಿನ್ ಥ್ರೋ ನೋ ಯು ವೆರಿ ಯಾಕಂದರೆ ಜಾವ್ಲಿನ್ ಥ್ರೋ ಅಲ್ಲಿ ವೆರಿ ರಿಸ್ಕಿ. ಅಲ್ಲಿ ನೀವು ಕೆಲವು ಬೇಟೆ ಕಡೆಯಲ್ಲಿ ಎಲ್ಲ ಜಾವ್ಲಿನ್ ಥ್ರೋ ಇಲ್ಲಿ ಆಗ್ತದೆ, ಮತ್ತು ಶಾರ್ಟ್ ಪುಟ್ ಅಲ್ಲಿ ಆಗ್ತದೆ, ಲಾಂಗ್ ಜಂಪ್ ಇಲ್ಲಿ ಇರ್ತದೆ, ಪೋಲ್ ಹೋಲ್ಡ್ ಇಲ್ಲಿ ಇರ್ತದೆ. ನೋ, ಅಲ್ಲೆಲ್ಲ ಯಾಕಂದರೆ ಕೆಲವರೆಲ್ಲ ವಿಕಾಸ್ ಗೌಡನ್ ಅವರು 90 ಮೀಟರ್ ಬಿಸಾಡುವವರು ಇರ್ತಾರೆ, ಹೇಳಲಿಕ್ಕಾಗೋದಿಲ್ಲ ಯಾವ ಬಿಲದಲ್ಲಿ ಯಾವ ಹಾವು ಉಂಟಂತ. ಸೊ 90 ಮೀಟ್ರ್ ಬಿಸಾಡಿದರೆ ಇವು ಇಲ್ಲೆರಡು ಮೂಲೆಯದಿದ್ದರೆ ಆ ಕಾರ್ನಲ್ಲಿದ್ದರೆ 100 ಮೀಟರ್ನಿಂದ ಅವ್ನಿಗೆ ಬಿಡ್ತಾರಲ್ಲ. ಸೊ ಅವರು ಅಂದರೆ ನೋಡಿ 27 ಈವೆಂಟ್ಸ್, 27 ಈವೆಂಟ್ಸ್, 38 ಪ್ಲೇಸಸ್. ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ಗೆ ಎಕ್ಸ್ಕ್ಲೂಸಿವ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಓಡೋದೇ ಎಲ್ಲ 100 ಮೀಟರ್ ಆಗಲಿ 1500 8000. ಕೆಲವರು ಹೇಳ್ತಾರೆ, ಕೆಲವರು ಮಾಡ್ತಾರೆ 10,000 ಓಡಲಿಕ್ಕೆ ರೂಟಲ್ಲಿ ಬಿಡ್ತಾರೆ, ಲಾಂಗ್ ಅದು ಹೇಗೆ ಅವರೆಲ್ಲ ಮಾಡಿದರು. ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ವೆರಿ ಓನ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಹಾಗೆ. ಸೊ ಹಾಂ, ಎಲಿಜಿಬಿಲಿಟಿ ಉಂಟು ಸರ್. ಹಾಂ, ಅದು ಸ್ಟಾರ್ಟ್ ಹೌದು. ನಮ್ಮ ನಾನು ಮೆಂಬರ್ ಆಫ್ DK ಮಾಸ್ಟರ್ಸ್ ಅಸೋಸಿಯೇಷನ್. ಐ ಆಮ್ ದ ಒನ್ ಹೂ ರಿಜಿಸ್ಟರ್ಡ್ ದ ಸೇಮ್ ಆಲ್ಸೋ. ನಮ್ಮ ಹಿರಿಯರಿದ್ದಾರೆ, ಅವರ ಮುತುವರ್ಜಿಯಲ್ಲಿ ತುಂಬ ವರ್ಷ ನಡೆದುಕೊಂಡು ಬಂದಿದೆ ಅನಂತ್ ಸೋನ್ಸ್. ಸೊ ಅದನ್ನು ಸ್ವಲ್ಪ ಕಾರಣಾಂತರಗಳಿಂದ ಅದು ರಿಜಿಸ್ಟರ್ ಆಗಿರಲಿಲ್ಲ. ನಾನು ತುಂಬ ವರ್ಷದಿಂದ ನಂದು ಸ್ಪೋರ್ಟ್ಸ್ ಲೈಫ್ ಸಾಧಾರಣ 40 ವರ್ಷ. ನನ್ನ ಮಗಳ ಮತ್ತೆ 1990 ಮದುವೆ ಆದ ನನ್ನ ಮಗಳಿಗೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ ಅಸೋಸಿಯೇಷನ್ ನ್ಯಾಷನಲ್. ಅಲ್ಲ, ಅದು ಯಾವಾಗ ಸರ್, ಈಗ ನಾವು ವೆರಿ ಓಲ್ಡ್ ಮೆಂಬರ್ಸ್. ನಮಗೆ ಕೋದಂಡರಾಮ್ ಅಂತ ಇರುವಾಗ ಪ್ರೊಬೇಬ್ಲಿ 30-40 ಇಯರ್ಸ್ ಬ್ಯಾಕ್, ನಾವು ಈ ಗ್ರೌಂಡೆಲ್ಲ ಮಣ್ಣಿನ ಗ್ರೌಂಡ್ ಇರುವಾಗ ಬಂದು ಮೂಡಿದವರು. ಸೊ ಆಗ ಇಲ್ಲಿ DK ಮಾಸ್ಟರ್ಸ್ ವೆರಿ ಲಾಂಗ್ 40 ಇಯರ್ಸ್ ಬ್ಯಾಕ್ ಜಾಯ್ನ್ ಆಗಿದೆ ಆಗ. ಸೊ ಹಾಗೆ ಆಗ ಇಲ್ಲಿ ಸೆಲೆಕ್ಷನ್ ಹೇಗೆ ಆಗೋದಂದರೆ ಮಾಸ್ಟರ್ಸ್ ಲೇಟ್ಗೆ ಸರ್ 30 ಆ್ಯಂಡ್ ಅಬೌವ್ ದೇ ಆರ್ ಕ್ಲಾಸಿಫೈಡ್ ಆಸ್ ಮಾಸ್ಟರ್ಸ್. ಸೆಲೆಕ್ಷನ್ ಬೇಸ್ ಫಸ್ಟಿಗೆ ಡಿಸ್ಟ್ರಿಕ್ಟ್ ಆಗ್ತದೆ. ನಾನು ಪ್ರೊಬೇಲಿ ಒಂದು 8 ಡಿಸ್ಟ್ರಿಕ್ಟ್ ಮಾಡಿದ್ದೇನೆ, 4 ನ್ಯಾಷನ್ ಮಾಡಿದ್ದೇನೆ. ಸೊ ಮತ್ತು ಈಗ ಮಾತ್ರ 2014 ವರ್ಡ್ಸ್ 14 ಅಂದರೆ 18ನಲ್ಲಿ ಬಹುಶಃ ನಾನು ನ್ಯಾಷನಲ್ ಡಿಸ್ಟ್ರಿಕ್ಟ್ ನ್ಯಾಷನಲ್ ಎಲ್ಲ ಮಾಡಿದೆ, ಯಾಕಂದರೆ ಸ್ವಲ್ಪ ಇದಕ್ಕೋಸ್ಕರ ನೋಡೋ ಅಂತೇಳಿ. ಮತ್ತು ನಾವು ಈಗ ನ್ಯಾಷನಲ್ ಯಾಕಂದರೆ ಅವರ ಐ ಡೋಂಟ್ ವಾಂಟ್ ಟು ಡಿಪ್ರೈವ್ ದ ಇದು ಸ್ಕೋಪ್ ಆಫ್ ಅದರ್ಸ್. ನಾವೀಗ ಇಂಟರ್ನ್ಯಾಷನಲ್ ಅವರು ನ್ಯಾಷನಲ್ ಅದು ಮಾಡಿದರೆ ಅವರಿಗೊಂದು ಅಪ್ಕಮಿಂಗ್ ತೊಂದರೆ ಆಗ್ತದೆ. ಆದ್ದರಿಂದ ಸೊ ಸೆಲೆಕ್ಷನ್ ಅಂದರೆ ಅಲ್ಲೇ ಸೆಲೆಕ್ಷನ್ ಆಗ್ತದೆ. ಡಿಸ್ಟ್ರಿಕ್ಟ್ ನ್ಯಾಷನಲ್ ಆದ ನಂತರ ಒಂದು ಸಲ ಇಂಟರ್ನ್ಯಾಷನಲ್ ಆದ ನಂತರ ದೇ ಆರ್ ಕ್ವಾಲಿಫೈಡ್. ಅಲ್ಲಿ ಕೇಳ್ತಾರೆ ಅಪ್ಲಿಕೇಶನ್ ಮಾಡುವಾಗ, ಹ್ಯಾವ್ ಯು ಪಾರ್ಟಿಸಿಪೇಟ್ ಇನ್ ಇಂಟರ್ನ್ಯಾಷನಲ್ ಮೀಟ್ ಅಂತ.
ಎಸ್ ಆದರೆ ಮಾತ್ರ ಅದು ಇಂಟರ್ನ್ಯಾಷನಲ್ಗೆ ಹೋಗ್ತದೆ. ಅದರ್ವೈಸ್ ನಾವು ಬ್ಯಾಕ್ಲಾಗ್ಸ್ ಕೊಡಬೇಕು. ಹೌದೌದು. ಹಾಂ, ತೊಂದರೆ ಇಲ್ಲ. ಕೆಲವು ಒಳ್ಳೊಳ್ಳೆ ಮನಸ್ಸಿದ್ದಾರೆ, ಒಳ್ಳೊಳ್ಳೆ ಕೊಡ್ತಾರೆ, ಕೆಲವು ಸತಿ ಹೇಳಿಕೆ ಆಗ್ತಿಲ್ಲ, ಕೆಲವು ಡಿಪೆಂಡ್ಸ್. ಅಲ್ಲ, ನಮಗೆ ಆಲ್ಮೋಸ್ಟ್ ಈಗ ಚಂಗಪ್ಪರು ಇರುವಾಗ ಒಳ್ಳೆ ಪರ್ಸನಲಿ ಇಡೋರು ಮಾಡಿದ್ದಾರೆ. ಈಗ ರಾಘವೇಂದ್ರ ಅಧ್ಯಕ್ಷ ಇದ್ದಾರೆ, ಅವರು ಕೊಡ್ತಾರೆ. ವಿವೇಕ್ ರೆಡ್ಡಿ ಬ್ಯಾಂಗ್ಳೂರ್ದು ಕೊಡ್ತಾರೆ. ದೊಡ್ಡ ಅಂತ ಅಲ್ಲ, ಬಟ್ ಅಂತೂ ಸಹಕಾರ ಸಹಾನುಭೂತಿ ಅದು ಇಂಪಾರ್ಟೆಂಟ್. ನಾನು ಅವರು ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಹೇಳೋದಿಲ್ಲ. ಸೊ ಕೊಟ್ಟದ್ದನ್ನು ಸಹಾನುಭೂತಿ ಸಹಕಾರ ಇಂಪಾರ್ಟೆಂಟ್ ಅಷ್ಟೇ. ಹೆಚ್ಚಿನ ಅಂತ ಸಂಖ್ಯೆಗೆ ಸಾರ್ವಜನಿಕರು ಅಂದರೆ ಪಬ್ಲಿಕ್ ಎಟ್ ಲಾರ್ಜ್. ಯಾಕಂದರೆ ನನ್ನ ಪರ್ಫಾರ್ಮೆನ್ಸ್, ನನ್ನ ಆ್ಯಕ್ಟಿವಿಟೀಸ್ ಅಂದರೆ ಪಬ್ಲಿಕ್ ಅವರು ವಾಚ್ ಮಾಡ್ತಾ ಇದ್ದಾರೆ. ನಾನು ಹೋಗುವುದಾ ಬರೋದಾ ಮತ್ತೊಂದು ಇನ್ನು ಯಾವ ಆ್ಯಕ್ಟಿವಿಟೀಸ್ ಇದ್ದೇನೆ. ನಾನು ಲಯನ್ಸ್ ಒಂದು ಬಿಟ್ಟರೆ ಬೇರೆ ಯಾವುದರಲ್ಲಿ ಇಲ್ಲ. ನಮ್ಮ ಮೆಟ್ರೋಗಳು ಲಯನ್ಸಲ್ಲಿ ಇದ್ದೇನೆ, ಬೇರೆ ಯಾವ ಆ್ಯಕ್ಟಿವಿಟೀಸ್ ಇಲ್ಲ. ನನ್ನ ಸ್ಪೋರ್ಟ್ಸ್ ಮತ್ತು ನನ್ನ ವಕಾಲತ್ ಅಷ್ಟೇ. ನಾನು ಕೂಡ 3 ಅಂತಾರಾಷ್ಟ್ರೀಯ ಮಟ್ಟ ಮಾಡಿದ್ದೇನೆ. ಅವರು